ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪೆಟ್ರೋಲ್ ಹಾಗೂ ಡೀಸೆಲ್ ಆಮದಿನಿಂದ ಮುಕ್ತಿ ಪಡ್ಕೊಳ್ಳೋವರೆಗೆ ಭಾರತಕ್ಕೆ ಸಂಪೂರ್ಣ ಆರ್ಥಿಕ ಸ್ವಾತಂತ್ರ್ಯ ಸಿಗೋದಿಲ್ಲ ಅನ್ನೋ ಮಾತನ್ನ ಮೊನ್ನೆ ನಮ್ಮ ಕೇಂದ್ರ ಸಚಿವ ಗಡ್ಕರಿ ಹೇಳಿದ್ದನ್ನು ನೀವು ಕೇಳಿರಬೇಕು. ಹಾಗೆ ಪೆಟ್ರೋಲ್ ಡೀಸೆಲ್ನಿಂದ ಮುಕ್ತಿ ಸಿಗಬೇಕು ಅಂದರೆ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಬೇಕು ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ. ಹೀಗಾಗಿ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವುಗಳ ಮುಂದಿನ ಭವಿಷ್ಯ ಏನು ಅನ್ನೋದನ್ನು ಕೂಡ ಯೋಚನೆ ಮಾಡದೆ ಜನ ಗೋ ಎಲೆಕ್ಟ್ರಿಕ್ ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ಇದರ ಪರಿಣಾಮ ನಮ್ಮಲ್ಲಿನ ಪ್ರತಿಯೊಂದು ಬೈಕ್ ಕಂಪನಿ ಹಾಗೂ ಕಾರ್ ಕಂಪನಿಗಳು ಕೂಡ ತಮ್ಮದೇ ಆದ ಒಂದೊಂದು ಎಲೆಕ್ಟ್ರಿಕ್ ವಾಹನಗಳನ್ನು ಹೊಂದೋದಕ್ಕೆ ಶುರು ಮಾಡಿವೆ. ಅದು ಸಾಲದು ಅಂತ ಚೈನಾದಿಂದ ಆಮದು ಮಾಡಿಕೊಂಡು ಇಲ್ಲಿ ಅಸೆಂಬಲ್ ಮಾಡೋ ಬೈಕ್ಗಳ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಕೆಲವರು ಹೊಸ ವಾಹನಗಳನ್ನು ತಯಾರು ಮಾಡಿ ಮಾರುಕಟ್ಟೆಗೆ ಅವುಗಳನ್ನು ಪರಿಚಯಿಸುವ ಹಾದಿಯಲ್ಲಿದ್ದಾರೆ. ಅಲ್ಲದೆ ಭಾರತ 2070 ಹೊತ್ತಿಗೆ ಜಗತ್ತಿನ ಅತಿ ದೊಡ್ಡ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದಕ ದೇಶ ಅನ್ನುವ ಹಿರಿಮೆಗೆ ಪಾತ್ರವಾಗುವ ಗುರಿಯನ್ನು ಕೂಡ ಹಾಕೊಂಡಿದೆ. ಇನ್ನು ಈ ಎಲೆಕ್ಟ್ರಿಕ್ ವಾಹನಗಳೇನು ಇಂಧನನೇ ಇಲ್ಲದೆ ನಡೆಯುತ್ತವಾ? ಅದಕ್ಕೆ ಕರೆಂಟ್ ಬೇಕು, ಅದಕ್ಕಾಗಿ ಬ್ಯಾಟರಿಗಳನ್ನು ಬಳಸಬೇಕು. ಆ ಬ್ಯಾಟರಿಗಳು ಲಿಥಿಯಂ ಅಯಾನ್ ಬ್ಯಾಟರಿಗಳಾಗಿರುತ್ತವೆ. ಅವುಗಳ ಉತ್ಪಾದನೆಗೆ ಲಿಥಿಯಂ ಬೇಕು. ಸದ್ಯಕ್ಕೆ ಭಾರತ ಬೇರೆ ಬೇರೆ ಕಡೆಗಳಿಂದ ಈ ಲಿಥಿಯಂ ಅನ್ನ ಆಮದು ಮಾಡಿಕೊಳ್ತಾ ಇದೆ. ಮುಂದೆ ಲಿಥಿಯಂ ಅನ್ನೋದು ಜಗತ್ತಿನ ಇಂಧನವಾಗಿ ಬದಲಾಗುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಭಾರತಕ್ಕೆ ಕೂಡ ತನ್ನದೇ ಆದ ಲಿಥಿಯಂನ ಗಣಿಗಳು ಬೇಕು. ಸೊ ಭಾರತ ಲಿಥಿಯಂಗಾಗಿ ಹೊರ ದೇಶಗಳ ಕಡೆಗೆ ನೋಡ್ತಾ ಇತ್ತು. ಈಗ ಭಾರತಕ್ಕೆ ಕೂಡ ಅಂಥದ್ದೊಂದು ಅವಕಾಶ ಸಿಕ್ಕಿದೆ. ಭಾರತ ಅಧಿಕೃತವಾಗಿ ಅರ್ಜೆಂಟೀನಾ ಜೊತೆ ಲಿಥಿಯಂನ ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗಾದ್ರೆ ಏನಿದು ಭಾರತ ಮತ್ತು ಅರ್ಜೆಂಟೀನಾ ನಡುವಿನ ಒಪ್ಪಂದ? ಇಲ್ಲವರು ಭಾರತಕ್ಕೆ ಕೊಟ್ಟಿರೋ ಡೀಲ್ ಹೇಗಿದೆ? ಇಷ್ಟಕ್ಕೂ ಲಿಥಿಯಂಗಾಗಿ ಭಾರತ ಅರ್ಜೆಂಟೀನಾದ ಮೇಲೆ ಯಾಕೆ ಡಿಪೆಂಡ್ ಆಗ್ತಾ ಇದೆ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗಷ್ಟೇ ಭಾರತದಲ್ಲಿ ವೈಟ್ ಗೋಲ್ಡ್ ಪತ್ತೆ ಆಯಿತು ಅನ್ನೋ ಮಾಹಿತಿ ಹೊರಬಿತ್ತು. ನಮ್ಮ ಜಮ್ಮು ಕಾಶ್ಮೀರದಲ್ಲಿನ ರೆಯಾಸಿ ಅನ್ನೋ ಜಿಲ್ಲೆಯಲ್ಲಿನ ಸಲಾಲ್ ಹೈಮಾನ್ ಅನ್ನೋ ಪ್ರದೇಶದಲ್ಲಿ ಲಿಥಿಯಂ ಪತ್ತೆಯಾಗಿದೆ ಅಂತ ಭಾರತೀಯ ಗಣಿ ಸಚಿವಾಲಯ ಮಾಹಿತಿಯನ್ನು ಹಂಚಿಕೊಳ್ತು. ಅಲ್ಲಿ ಸರಿಸುಮಾರು 6 ಮಿಲಿಯನ್ ಟನ್ನಷ್ಟು ಲಿಥಿಯಂ ಇರಬಹುದು ಅನ್ನೋ ಅಂದಾಜನ್ನ GSI ಅಂದ್ರೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳ್ತು. ಅದು ಭಾರತದ ಎಲೆಕ್ಟ್ರಿಕ್ ವಾಹನ ವಲಯಕ್ಕೆ ಪುಷ್ಟಿಯನ್ನು ಕೊಡುತ್ತೆ ಅಂತ ಕೂಡ ಹೇಳಲಾಯಿತು. ಆದರೆ ಜಮ್ಮು ಕಾಶ್ಮೀರದಲ್ಲಿ ಈ ತಕ್ಷಣಕ್ಕೆ ಗಣಿಗಾರಿಕೆಯನ್ನು ಆರಂಭ ಮಾಡೋದು ಅತ್ಯಂತ ಸುಲಭದ ಕೆಲಸ ಆಗಿರಲಿಲ್ಲ. ಅಲ್ಲದೆ ಭಾರತದಲ್ಲಿ ಸಿಗುವ ಖನಿಜವನ್ನು ಈಗಲೇ ಬಗದು ಖರ್ಚು ಮಾಡಿಬಿಟ್ರೆ ಮುಂದಿನ ತಲೆಮಾರುಗಳಿಗೆ ನಾವು ಉಳಿಸಿ ಹೋಗೋದಾದರೂ ಏನು ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಹೀಗಾಗಿ ಭಾರತ ಲಿಥಿಯಂಗಾಗಿ ಪೂರ್ವದ ಕಡೆಗೆ ನೋಡೋದಕ್ಕೆ ಶುರು ಮಾಡಿತು. ಆಗ ಭಾರತಕ್ಕೆ ಸಿಕ್ಕಿದ್ದು ಅರ್ಜೆಂಟೀನಾ. ಸ್ನೇಹಿತರೆ, ನಮ್ಮಲ್ಲಿ ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಕಾಬಿಲ್ ಇದೆ. ಅವರು ಭಾರತದ ಹೊರಗಡೆ ಇರುವ ಭಾರತಕ್ಕೆ ಅಗತ್ಯವಾಗಿ ಬೇಕಾಗಿರುವ ಒಂದಷ್ಟು ಖನಿಜಗಳನ್ನು ತೈಲವನ್ನ ಹುಡುಕೋ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಅವಕಾಶ ಸಿಕ್ಕಾಗ ವಿದೇಶಗಳಲ್ಲಿ ಹೂಡಿಕೆಯನ್ನು ಕೂಡ ಮಾಡ್ತಾರೆ. ಇದೇ ರೀತಿ ಭಾರತ ಇರಾನ್ನಲ್ಲೊಮ್ಮೆ ಹೂಡಿಕೆ ಮಾಡ್ತು. ಆ ಬಳಿಕ ವೆನೆಜುವೆಲಾ ನಮ್ಮಲ್ಲಿ ತೈಲದ ಮೇಲೆ ಹೂಡಿಕೆ ಮಾಡಿ ಅಂತ ಕೇಳಿಕೊಳ್ತು. ಭಾರತ ವೆನೆಜುವೆಲಾದಲ್ಲಿ ಕೂಡ ಹೂಡಿಕೆ ಮಾಡ್ತು. ಇನ್ನು ರಷ್ಯಾದಲ್ಲಿ ಕೂಡ ಭಾರತ ಒಂದಷ್ಟು ಹೂಡಿಕೆಗಳನ್ನು ಮಾಡ್ತು. ಅಲ್ಲೆಲ್ಲ ಭಾರತ ಹೂಡಿದ್ದು ಪೆಟ್ರೋಲಿಯಂ ಮೇಲೆ. ಈಗ ಈ ಕಾಬಿಲ್ನ ಮೂಲಕ ಭಾರತ ಲಿಥಿಯಂ ಗಣಿಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದು ಕೂಡ ಅರ್ಜೆಂಟೀನಾದಲ್ಲಿ. ಅಲ್ಲಿನ ಸರ್ಕಾರಿ ಒಡೆತನದ ಸಂಸ್ಥೆ ಕೇಮನ್ ಅಂದ್ರೆ ಕ್ಯಾಟಮಾರ್ಕ್ ಮೈನರ್ ಎನರ್ಜೆಟಿಕಾ ಸಿಸೋಡಾಡ್ ಡೆಲ್ ಎಸ್ಟಡೋ ಅನ್ನೋ ಸಂಸ್ಥೆಯ ಜೊತೆ ಭಾರತದ ಕಾಬಿಲ್ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಆ ಮೂಲಕ ಅರ್ಜೆಂಟೀನಾದಲ್ಲಿ ಭಾರತ ಸರಿಸುಮಾರು 200 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಪ್ರಾಥಮಿಕ ಹಂತದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಗೆಳೆಯರೆ, ಈ ಅರ್ಜೆಂಟೀನಾ ಅನ್ನೋದು ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವ ದೇಶ. ಇಲ್ಲಿನ ಲಿಥಿಯಂ ನಿಕ್ಷೇಪಗಳ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಿಮಗೆ ಅರ್ಜೆಂಟೀನಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಈ ಅರ್ಜೆಂಟೀನಾ ದಕ್ಷಿಣ ಅಮೆರಿಕ ಖಂಡದಲ್ಲಿರುವ 2ನೇ ಅತಿ ದೊಡ್ಡ ದೇಶ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅರ್ಜೆಂಟೀನಾ. ಇದು ಸರಿಸುಮಾರು 27,80,400 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅರ್ಜೆಂಟೀನಾ ದಕ್ಷಿಣ ಅಮೆರಿಕಾದಲ್ಲಿ ಬ್ರೆಜಿಲ್ನ ನಂತರ ಅತಿ ದೊಡ್ಡ ದೇಶ ಅನ್ನಿಸ್ಕೊಳ್ಳುತ್ತೆ. ಇನ್ನು ಜಾಗತಿಕವಾಗಿ ನಾವು ನೋಡೋದಾದ್ರೂ ಕೂಡ ಅರ್ಜೆಂಟೀನಾ ಜಗತ್ತಿನ 8ನೇ ಅತಿ ದೊಡ್ಡ ದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಬ್ರೂನಿಸ್ ಏರಿಸ್ ಈ ಅರ್ಜೆಂಟೀನಾದ ರಾಜಧಾನಿ. ಇನ್ನು ಈ ದೇಶ ಚಿಲಿ, ಬೊಲಿವಿಯಾ, ಬ್ರೆಜಿಲ್, ಉರುಗ್ವೆ, ಪೆರುಗ್ವೆಗಳನ್ನು ಹಾಗೂ ದಕ್ಷಿಣ ಅಟ್ಲಾಂಟಿಕ್ ಸಾಗರವನ್ನು ಗಡಿಯಾಗಿ ಹೊಂದಿದೆ. ಇಲ್ಲಿ ಸ್ಪ್ಯಾನಿಷ್ ಅಧಿಕೃತ ಭಾಷೆಯಾಗಿದ್ದು ಅರ್ಜೆಂಟೀನಾದ ಜನರ ಪೈಕಿ 58.9% ಕ್ರೈಸ್ತರಿದ್ದಾರೆ. ಇನ್ನು 39.8% ಜನ ನಾವು ಯಾವುದೇ ಮತಧರ್ಮಗಳಿಗೆ ಸೇರಿದವರಲ್ಲ ಅಂತ ಹೇಳ್ಕೋತಾರೆ. ಹಾಗೆ 1.3% ಜನ ಬೇರೆ ಬೇರೆ ಮತಗಳನ್ನು ಅನುಸರಿಸುವವರಿದ್ದಾರೆ. ಸುಮಾರು 4,73,27,000 ಅಧಿಕ ಮಂದಿ ಇಲ್ಲಿ ವಾಸ ಮಾಡ್ತಾರೆ. ಅರ್ಜೆಂಟೀನಾ $1.3 ಟ್ರಿಲಿಯನ್ ಎಕಾನಮಿಯನ್ನು ಹೊಂದಿದ್ದು ಇಲ್ಲಿನ ಅಗಾಧ ನೈಸರ್ಗಿಕ ಸಂಪತ್ತು
ಈ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಲ್ಯಾಟಿನ್ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ದೇಶಗಳನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ ಇದು ಮೂರನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ದಕ್ಷಿಣ ಅಮೆರಿಕ ದೇಶಗಳನ್ನು ಮಾತ್ರ ನಾವು ಗಣನೆಗೆ ತಗೊಳ್ಳೋದಾದ್ರೆ ಅರ್ಜೆಂಟೀನಾ ಈ ಖಂಡದ ಎರಡನೇ ಅತಿ ದೊಡ್ಡ ಆರ್ಥಿಕತೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ಇಲ್ಲಿ ಅತಿ ಹೆಚ್ಚಾಗಿ ಸೋಯಾಬೀನ್, ಮೆಕ್ಕೆಜೋಳ, ಸೂರ್ಯಕಾಂತಿ, ನಿಂಬೆ ಹಣ್ಣು ಇವುಗಳನ್ನು ಬೆಳೆಯಲಾಗುತ್ತೆ. ಇದು ನಾನಾ ದೇಶಗಳಿಗೆ ರಫ್ತು ಕೂಡ ಆಗುತ್ತೆ. ಮೊನ್ನೆ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ಶುರುವಾಯ್ತಲ್ಲ, ಆಗ ಯುಕ್ರೇನ್ನಿಂದ ಭಾರತಕ್ಕೆ ಬರ್ತಾ ಇದ್ದ ಸೂರ್ಯಕಾಂತಿ ಎಣ್ಣೆಯ ಆಮದು ನಿಂತೋಯ್ತು. ಆ ಸಂದರ್ಭದಲ್ಲಿ ಭಾರತ ಈ ಸನ್ಫ್ಲವರ್ ಆಯಿಲ್ ಅನ್ನ ಆಮದು ಮಾಡಿಕೊಂಡಿದ್ದು ಅರ್ಜೆಂಟೀನಾದಿಂದ. ಹಾಗೇನೆ ಬಾರ್ಲಿ, ಗ್ರೇಪ್ಸ್, ಕಾಟನ್, ತಂಬಾಕು, ಗೋಧಿ, ಕಬ್ಬು ಇದನ್ನು ಕೂಡ ಇಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇನ್ನು ಅರ್ಜೆಂಟೀನಾ ರೆಡ್ ಮೀಟ್ ಹಾಗೂ ಜೇನುತುಪ್ಪವನ್ನು ಉತ್ಪಾದಿಸುವ ಜಗತ್ತಿನ 4ನೇ ಅತಿ ದೊಡ್ಡ ದೇಶ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಉಣ್ಣೆಯನ್ನು ಉತ್ಪಾದಿಸುವ ಜಗತ್ತಿನ 10ನೇ ದೊಡ್ಡ ದೇಶ ಅನ್ನೋ ಖ್ಯಾತಿಗೆ ಕೂಡ ಅರ್ಜೆಂಟೀನಾ ಪಾತ್ರ ಆಗಿದೆ. ಈ ಎಲ್ಲ ಪ್ರಾಡಕ್ಟ್ಗಳು ಅರ್ಜೆಂಟೀನಾದ ಆರ್ಥಿಕತೆಗೆ ಬೆಂಬಲವಾಗಿ ನಿಂತಿವೆ. ಇದರ ಜೊತೆಗೆ ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳಾದ ಚಿನ್ನ, ಸಿಲ್ವರ್, ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಹಾಗೂ ಲಿಥಿಯಂಗಳು ಈ ದೇಶದ ಆರ್ಥಿಕತೆಗೆ ಅತಿ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇವೆ. ಗೆಳೆಯರೆ, ಇಲ್ಲಿ ಲಿಥಿಯಂ ಎಷ್ಟು ಪ್ರಮಾಣದಲ್ಲಿದೆ ಅಂದರೆ ಜಗತ್ತಲ್ಲಿ ಸಿಗುವ ಒಟ್ಟು ಲಿಥಿಯಂನ ಪ್ರಮಾಣದಲ್ಲಿ 21% ಅಂದರೆ ಸರಿಸುಮಾರು 98 ಮಿಲಿಯನ್ ಟನ್ನಷ್ಟು ಲಿಥಿಯಂ ಅರ್ಜೆಂಟೀನಾದಲ್ಲಿ ಸಿಗುತ್ತೆ. ಸೊ ಲಿಥಿಯಂ ಅನ್ನು ಹೆಚ್ಚಾಗಿ ಹೊಂದಿರುವ ದೇಶದ ಜೊತೆಗೆ ಭಾರತ ಈಗ ಒಂದು ಒಪ್ಪಂದವನ್ನು ಅಧಿಕೃತವಾಗಿ ಮಾಡಿಕೊಂಡಿದೆ. ಸದ್ಯಕ್ಕೆ ಭಾರತ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರೋ 200 ಕೋಟಿ ರೂಪಾಯಿ ಪ್ರೈಮರಿ ಇನ್ವೆಸ್ಟ್ಮೆಂಟ್ ಆಗಿದ್ದು, ಇದರಲ್ಲಿ ಮುಂದಿನ 5 ವರ್ಷಗಳ ಕಾಲ ಲಿಥಿಯಂ ಅನ್ನು ಪತ್ತೆ ಮಾಡಿ ಅದರ ಗಣಿಗಾರಿಕೆ ನಡೆಸಿ ಅದನ್ನು ಭಾರತಕ್ಕೆ ತರುವ ಪ್ಲಾನ್ ಅನ್ನು ಹಾಕೊಳ್ಳಲಾಗಿದೆ. ಇನ್ನು ಇದಕ್ಕೆ ಭಾರತ ಸರ್ಕಾರದ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಇಲ್ಲಿ ಭಾರತಕ್ಕೆ ಇಷ್ಟೊಂದು ಪ್ರಮಾಣದ ಲಿಥಿಯಂ ಯಾಕೆ ಬೇಕು ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಗೆಳೆಯರೆ, ಭಾರತ 2070ರ ವೇಳೆಗೆ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಕೊಂಡಿದೆ. ಸದ್ಯಕ್ಕೆ ನಾವು ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ಪಾದನೆ ಮಾಡಿದ್ರೂ ಕೂಡ ಅದರ ಸಾಕಷ್ಟು ಭಾಗಗಳನ್ನು, ಅದರಲ್ಲೂ ಅದರ ಬ್ಯಾಟರಿಗಳನ್ನು ಚೈನಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಹೆಚ್ಚಾದಾಗ ಚೈನಾ ಮೇಲಿನ ನಮ್ಮ ಡಿಪೆಂಡೆನ್ಸಿ ಕೂಡ ಈ ಲಿಥಿಯಂ ಬ್ಯಾಟರಿಗಳಿಗಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ನಾವು ಈ ಲಿಥಿಯಂ ಬ್ಯಾಟರಿಗಳ ಕ್ಷೇತ್ರದಲ್ಲಿ ಕೂಡ ಸ್ವಾವಲಂಬನೆಯನ್ನ ಸಾಧಿಸಬೇಕು ಅಂದ್ರೆ ನಮಗೆ ಹೆಚ್ಚಿನ ಪ್ರಮಾಣದ ಲಿಥಿಯಂ ಬೇಕಾಗುತ್ತೆ. ಸೊ ಈಗ ಅರ್ಜೆಂಟೀನಾದ 5 ಗಣಿಗಳಿಂದ ಲಿಥಿಯಂ ಅನ್ನ ಹೊರತೆಗೆಯೋದರ ಮೂಲಕ ಭಾರತ ತನಗೆ ಬೇಕಾಗುವಷ್ಟು ಈ ವೈಟ್ ಗೋಲ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಆಮದು ಮಾಡಿಕೊಳ್ಳುವ ಬೆಲೆಗಿಂತಲೂ ನಮಗೆ ಕಡಿಮೆ ಬೆಲೆಗೆ ಲಿಥಿಯಂ ಸಿಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಮೇಲಿನ ಇಂಧನದ ಆರ್ಥಿಕ ಹೊರೆ ಏನಿರುತ್ತೆ ಅದನ್ನು ಕಡಿಮೆ ಮಾಡೋದರಲ್ಲಿ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡುತ್ತೆ ಅಂತ ಭಾವಿಸಲಾಗ್ತಾ ಇದೆ. ಇನ್ನು ಈ ಅರ್ಜೆಂಟೀನಾದಲ್ಲಿ ಈಗ ಭಾರತ ಮಾಡೋದಕ್ಕೆ ಹೋಗ್ತಾ ಇರೋ ಹೂಡಿಕೆ ಇದೆಯಲ್ಲ, ಇದು ದಕ್ಷಿಣ ಅಮೆರಿಕಾದಲ್ಲಿ ಭಾರತ ಮಾಡ್ತಾ ಇರೋ ಮೊಟ್ಟ ಮೊದಲ ಹೂಡಿಕೆ ಏನಲ್ಲ. ಈಗಾಗಲೇ ಭಾರತದ ಕಾಬಿಲ್, ದಕ್ಷಿಣ ಅಮೆರಿಕಾ ಖಂಡದ ಬೊಲಿವಿಯಾ ಹಾಗೂ ಚಿಲಿಗಳಲ್ಲಿ ಒಂದಷ್ಟು ಹೂಡಿಕೆಯನ್ನು ಮಾಡಿದೆ. ಸೊ ಅರ್ಜೆಂಟೀನಾದಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದರ ಮೂಲಕ ಸೌತ್ ವರ್ಲ್ಡ್ ನಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನವನ್ನು ಕೂಡ ಇಲ್ಲಿ ಭಾರತ ಮಾಡ್ತಾ ಇದೆ. ಅದರ ಜೊತೆಗೆ ಚೈನಾದಿಂದ ಆಮದು ಮಾಡಿಕೊಳ್ತಾ ಇರೋ ಲಿಥಿಯಂ ಅನ್ನ ಮುಂದಿನ ದಿನಗಳಲ್ಲಿ ನಿಲ್ಲಿಸಬೇಕು ಅಂತ ಕೂಡ ಭಾರತ ಯೋಚಿಸ್ತಾ ಇದೆ. ಹಾಗಾಗಬೇಕು ಅಂದ್ರೆ ಅರ್ಜೆಂಟೀನಾದಲ್ಲಿನ ಗಣಿಗಳಿಂದ ಲಿಥಿಯಂ ಹೊರಗೆ ಬರಬೇಕು ಮತ್ತು ಅದು ಭಾರತವನ್ನು ತಲುಪಬೇಕು. ಹೀಗಾಗಿ ಭಾರತ ಅರ್ಜೆಂಟೀನಾದಲ್ಲಿ ಹೂಡಿಕೆಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಈ ಕಾಬಿಲ್ ಈ ಹಿಂದೆ ಅಂದರೆ 2022ರಲ್ಲಿ ಆಸ್ಟ್ರೇಲಿಯಾ ಜೊತೆಯಲ್ಲಿ ಕೂಡ ಇಂಥದ್ದೇ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು. ಅಲ್ಲಿ ಒಟ್ಟು 5 ಗಣಿಗಳಲ್ಲಿ ಕಾಬಿಲ್ ಮೂಲಕ ಭಾರತ ಇನ್ವೆಸ್ಟ್ ಮಾಡಿದೆ. ಆ ಪೈಕಿ 2 ಗಣಿಗಳಲ್ಲಿ ಲಿಥಿಯಂ ಸಿಕ್ಕಿದ್ರೆ ಇನ್ನು 3 ಗಣಿಗಳಲ್ಲಿ ಕೋಬಾಲ್ಟ್ ಸಿಕ್ಕಿದೆ. ಸೊ ಇನ್ನು ಮುಂದೆ ಭಾರತದಲ್ಲಿ ಉತ್ಪಾದಿಸಲಾಗುವ ಲ್ಯಾಪ್ಟಾಪ್, ಸ್ಮಾರ್ಟ್ಫೋನುಗಳು, ಸೋಲಾರ್ ಎನರ್ಜಿ, ವಿಂಡ್ ಪವರ್, ಸೆರಾಮಿಕ್ಸ್ ಸೇರಿದ ಹಾಗೆ ಸಾಕಷ್ಟು ವಸ್ತುಗಳಿಗೆ ಲಿಥಿಯಂ ತುಂಬಾನೇ ಬೇಕಾಗುತ್ತೆ. ಸೊ ಭಾರತಕ್ಕೆ ಈ ಹೂಡಿಕೆಗಳು ಒಂಥರ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಗೆಳೆಯರೆ, ಸದ್ಯಕ್ಕೆ ಅರ್ಜೆಂಟೀನಾದಲ್ಲಿ 98 ಮಿಲಿಯನ್ ಟನ್ನಷ್ಟು ಲಿಥಿಯಂ ಇದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ನಮ್ಮ ಜಮ್ಮು ಕಾಶ್ಮೀರದಲ್ಲಿ 6 ಟನ್ನಷ್ಟು ಲಿಥಿಯಂ ಸಿಕ್ಕಿದೆ. ಜಮ್ಮು ಕಾಶ್ಮೀರದ ಈ ರೆಸಿಯಾ ಅಲ್ಲಿನ ಜಿಲ್ಲಾ ಕೇಂದ್ರದಿಂದ 10 ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದು ಲಿಥಿಯಂ ಗಣಿ ಪತ್ತೆಯಾಗಿರುವುದು ಅಲ್ಲೇನೆ. ಸದ್ಯಕ್ಕೆ ಈ ರೆಸಿಯಾದಲ್ಲಿ ಚಿನಾಬ್ ನದಿ ನೀರನ್ನು ಬಳಸಿ ಭಾರತ
ಭಾರತ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿದೆ. ಅಲ್ಲಿ ಸುಮಾರು 690 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ. ಇಂಥ ರಷ್ಯಾದಲ್ಲಿ ಈಗ ಲಿಥಿಯಂ ಸಿಕ್ಕಿರೋದ್ರಿಂದ ಅಲ್ಲಿ ಮುಂದಿನ ದಿನಗಳಲ್ಲಿ ಗಣಿಗಾರಿಕೆಯನ್ನು ಆರಂಭ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತವೆ. ಆದರೆ ಅರ್ಜೆಂಟೀನಾಗೆ ಹೋಲಿಸ್ಕೊಂಡ್ರೆ ಕಾಶ್ಮೀರದಲ್ಲಿ ಸಿಗ್ತಾ ಇರೋದು ತುಂಬಾ ಅಲ್ಪ ಪ್ರಮಾಣದ ಲಿಥಿಯಂ. ಆದರೆ ಭಾರತದಲ್ಲಿ ಇನ್ನೂ ಸಾಕಷ್ಟು ಕಡೆಗಳಲ್ಲಿ ಸಂಶೋಧನೆಯನ್ನು ಮುಂದುವರಿಸಿದರೆ ಇನ್ನಷ್ಟು ಖನಿಜ ಸಂಪತ್ತು ಸಿಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಸೊ ಭಾರತದಲ್ಲಿ ಸಿಗುವ ಖನಿಜ ಹಾಗೂ ಅರ್ಜೆಂಟೀನಾ, ಆಸ್ಟ್ರೇಲಿಯಾ ಮುಂತಾದ ಹೊರ ದೇಶಗಳಿಂದ ಮುಂದಿನ ದಿನಗಳಲ್ಲಿ ಬರುವ ಖನಿಜ ಎರಡೂ ಸೇರಿದರೆ ಭಾರತಕ್ಕೆ ಬೇಕಾಗುವಷ್ಟು ಲಿಥಿಯಂ ಸಿಗುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಈಗಾಗಲೇ ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಚೈನಾ ತನ್ನ ಪ್ರಾಬಲ್ಯವನ್ನು ಮೆರೀತಾ ಇದೆ. ಹೀಗಾಗಿ ಇದೇ ದೇಶಗಳಲ್ಲಿ ಭಾರತ ಕೂಡ ಇನ್ವೆಸ್ಟ್ ಮಾಡಿದರೆ ಅಲ್ಲಿ ಭಾರತ ತನ್ನ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಭಾರತ ಇಂಥ ಇನ್ನಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಹೊರ ದೇಶಗಳಲ್ಲಿ ಮಾಡಲಿ. ಪ್ರಪಂಚದ ನಾನಾ ದೇಶಗಳಲ್ಲಿನ ಖನಿಜ ಸಂಪನ್ಮೂಲಗಳ ಮೇಲೆ ಭಾರತದ ಹೂಡಿಕೆಗಳು ಹೆಚ್ಚಾಗಲಿ. ಆ ಮೂಲಕ ಭಾರತ ಆತ್ಮನಿರ್ಭರಗೊಳ್ಳಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.